ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತು 2ನೇ ತಾರೀಕು ಜೂನು ಇನ್ಫೋಸಿಸ್ ಡಿವಿಡೆಂಡ್ ರೆಕಾರ್ಡ್ ಡೇಟು. ಅಂದರೆ ಇವತ್ತು ಆ ಇನ್ಫೋಸಿಸ್ ಶೇರ್ಸ್ ನಿಮ್ಮ ಹತ್ರ ಇದ್ದರೆ ಆವಾಗ ಡಿವಿಡೆಂಡಿಗೆ ಎಲಿಜಿಬಲ್ ಆಗಿದ್ರಿ. ಅಂದರೆ ನಿನ್ನೆ ಪರ್ಚೇಸ್ ಮಾಡಿರಬೇಕು, ಸೊ ದಟ್ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಇವತ್ತು ತಲುಪಿರುತ್ತೆ. ಇನ್ಫೋಸಿಸ್ಸು 17.5 rupees ಪರ್ ಶೇರ್ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೂ ಟೋಟಲ್ ಈ ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ 2022-23ಯಲ್ಲಿ 34 ರೂಪಾಯಿ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿದ್ದಾರೆ. ಇನ್ಫೋಸಿಸ್ಸು ಟೋಟಲ್ ಈ ವರ್ಷ 14,200 crores ಡಿವಿಡೆಂಡ್ ಆಗಿ ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈ 17.5 ಪರ್ ಶೇರ್ ಡಿವಿಡೆಂಡ್ ಕೊಟ್ಟಿದ್ದರಿಂದ ಇನ್ಫೋಸಿಸ್ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 20 ರೂಪಾಯಿ ಬಿತ್ತು. ಯಾಕಂದರೆ ಡಿವಿಡೆಂಡಿಗೆ ಶೇರ್ ಪ್ರೈಸ್ ಅಡ್ಜಸ್ಟ್ ಆಗಿದೆ. ಡಿವಿಡೆಂಡು ಶೇರ್ ಹೋಲ್ಡರ್ಸ್ಗೆ 3ನೇ ತಾರೀಕು ಜುಲೈ ಅಥವಾ ಅದರ ಮುಂಚೆನೇ ಕ್ರೆಡಿಟ್ ಆಗುತ್ತೆ ಅಂತ ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ. ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ಅವರು ಹಾಗೂ ಅವರ ಫ್ಯಾಮಿಲಿ ಇನ್ನೂ ಸುಮಾರು ಸ್ಟೇಕು ಕಂಪ್ನಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರ 4 ಮೆಂಬರ್ಸು ಫ್ಯಾಮಿಲಿಯಲ್ಲಿ ಟೋಟಲ್ 4.15% ಸ್ಟೇಕ್ ಇಟ್ಕೊಂಡಿದ್ದಾರೆ ಇನ್ಫೋಸಿಸಲ್ಲಿ ಮಾರ್ಚ್ 2023 ಪ್ರಕಾರ. ರೋಹನ್ ಮೂರ್ತಿ, ನಾರಾಯಣ್ ಮೂರ್ತಿ ಅವರ ಮಗ 1.67% ಸ್ಟೇಕ್ ಇದೆ ಇನ್ಫೋಸಿಸಲ್ಲಿ. ಅಕ್ಷತಾ ಮೂರ್ತಿ ಅವರ ಮಗಳು 1.07% ಸ್ಟೇಕ್ ಇದೆ. ಸುಧಾ ಮೂರ್ತಿ ಅವರ ಹೆಂಡತಿ 0.95% ಸ್ಟೇಕ್ ಇಟ್ಕೊಂಡಿದ್ದಾರೆ. ಹಾಗೂ ನಾರಾಯಣ್ ಮೂರ್ತಿಯವರು ಪರ್ಸನಲ್ ಹೆಸರಲ್ಲಿ 0.46% ಸ್ಟೇಕ್ ಇಟ್ಕೊಂಡಿದ್ದಾರೆ. ಈ ವರ್ಷ ನಾರಾಯಣ್ ಮೂರ್ತಿ ಹಾಗೂ ಅವರ ಫ್ಯಾಮಿಲಿಗೆ ಎಷ್ಟು ಡಿವಿಡೆಂಡ್ ಸಿಕ್ಕಿದೆ ಇನ್ಫೋಸಿಸ್ ಅಂತಂದರೆ, ನಾರಾಯಣ್ ಮೂರ್ತಿಯವರಿಗೆ 53.2 crores ಸಿಕ್ಕಿದೆ ಈ ವರ್ಷ ಫುಲ್ಲು. ಸುಧಾ ಮೂರ್ತಿಯವರಿಗೆ 110 ಕೋಟಿ, ಅಕ್ಷತಾ ಮೂರ್ತಿಯವರಿಗೆ 132 ಕೋಟಿ ಹಾಗೂ ರೋಹನ್ ಮೂರ್ತಿಯವರಿಗೆ 194 ಕೋಟಿ ಡಿವಿಡೆಂಡ್ ಸಿಕ್ಕಿದೆ ಇನ್ಫೋಸಿಸ್ ಕಂಪ್ನಿಯಿಂದ. ಈ ನಾರಾಯಣ್ ಮೂರ್ತಿಯವರ ಫ್ಯಾಮಿಲಿ ಹಾಗೂ ಬೇರೆ ಪ್ರಮೋಟರ್ಸ್ಗೆ ತುಂಬ ಈ ಥರ ಡಿವಿಡೆಂಡ್ ಪರ್ ಇಯರ್ ಸಿಗುತ್ತೆ. ಸ್ಟೇಕು ಜಾಸ್ತಿ ಇದ್ದರೆ ಡಿವಿಡೆಂಡು ಜಾಸ್ತಿ ಇರ್ತದೆ ಕಂಪ್ನಿಯಲ್ಲಿ. ಇದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬಿಟ್ಟು, ಯಾಕಂದರೆ ಕ್ಯಾಪಿಟಲ್ ಅಪ್ರಿಸಿಯೇಷನಲ್ಲಿ ಲಾಂಗ್ ಟರ್ಮಲ್ಲಿ ಇನ್ನೂ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ. ಇದು ರೆಗ್ಯುಲರ್ ಇನ್ಕಮ್ ಆದಾಗ ಆಯ್ತು ಅವ್ರ ಫ್ಯಾಮಿಲಿಗೆ. ಇದು ಪವರ್ ಆಫ್ ಕಂಪೌಂಡಿಂಗ್ ಹಾಗೂ ಬಿಸ್ನೆಸ್ ಸಕ್ಸಸ್ ಅದು ಒಂದು ಎಕ್ಸಾಂಪಲ್ಲು. ಅವ್ರು ಇಷ್ಟು ವರ್ಷ ಆದಮೇಲೂ ಒಂದು ಸಣ್ಣ ಸ್ಟೇಕು ಕಂಪ್ನಿಲಿ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಅವರ ಡಿವಿಡೆಂಡ್ ಎಷ್ಟು ದೊಡ್ಡದಿದೆ ಅಂದರೆ ಕೋಟಿ ಕಟ್ಟಲೇ ಇದೆ. ಇನ್ಫ್ಯಾಕ್ಟ್ ಇದನ್ನು ನೋಡುವಾಗ ಒಂಥರ ಶಾಕಿಂಗೇ ಕಾಣಿಸುತ್ತೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ ಡಿವಿಡೆಂಡ್ ಅಮೌಂಟೆಲ್ಲ ನೋಡುವಾಗ ನಿಮಗೊಂಥರ ಶಾಕ್ ಆಯಿತು ಅಂದರೆ ಶಾಕಿಂಗ್ ಅಥವಾ ಶಾಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.